RSS ವರ್ಸಸ್ ಕಾಂಗ್ರೆಸ್ ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಇದು ಬಹಳ ಚರ್ಚೆಯಲ್ಲಿರುವಂತಹ ವಿಚಾರ. ಯಾಕಂದ್ರೆ ಪ್ರಿಯಾಂಕ್ ಖರ್ಗೆ ಒಂದು ಮಾತನ್ನ ಹೇಳಿದ್ರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನಿದೆ ಅದನ್ನ ಬ್ಯಾನ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಅವರು ಮಾತನಾಡಿದ್ರು. ಇದಕ್ಕೆ ಈಗ ಬಿಜೆಪಿ ನಾಯಕರು ವಾಪಸ್ ಸವಾಲ್ ಹಾಕ್ತಿದ್ದಾರೆ. ತಾಕತ್ತಿದ್ರೆ ಮುಟ್ಟು ನೋಡೋಣ ಅಂತ ಸವಾಲಿಸಿದ್ದಾರೆ. ಈ ಬ್ಯಾನ್ ಮಾಡಿದಾಗೆಲ್ಲಾನು ಕೈಕಾಲು ಹಿಡ್ಕೊಂಡು ಬಂದಿದ್ರಲ್ಲ ಅವರೇ. ಅದನ್ನ ಮುಟ್ಟಿದವರೆಲ್ಲ ಸುಟ್ಟೋಗವ್ರೆ. ಇಂಥ ಹುಚ್ಚುತನದ ಹೇಳಿಕೆಯನ್ನು ಕೊಟ್ಟು ಜನರ ಮುಂದೆ ಹಗುರ ಆಗಬೇಡಿ. ಮಾತಿಗೆ ಮಾತು, ಏಟಿಗೆ ಎದಿರೇಟು. RSS ಬ್ಯಾನ್ ಮಾಡಬೇಕೆಂಬ ಪ್ರಿಯಾಂಕ್ ಖರ್ಗೆ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಕೆಚ್ಚು ಹೊತ್ತಿಸಿದೆ. ಕೈಪಡೆ ಪ್ರಿಯಾಂಕ್ ಬೆನ್ನಿಗೆ ನಿಂತು ಸೇಫ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ರೆ ಬಿಜೆಪಿ ಸಿಕ್ಕಿದೆ ಚಾನ್ಸು ಅಂತ ಸವಾಲ್ ಮೇಲೆ ಸವಾಲ್ ಹಾಕ್ತಿದೆ. ಪ್ರಿಯಾಂಕ್ ಛಲವಾದಿ ನಡುವೆ ಬ್ಯಾನ್ ಬಡಿದಾಟ. ಸಚಿವ ಪ್ರಿಯಾಂಕ್ ಖರ್ಗೆ ಈ ಹಿಂದೆ ಮಾತನಾಡಬೇಕಾದ್ರೆ RSS ಬ್ಯಾನ್ ಆಗಿದ್ದು ಅದನ್ನ ವಾಪಸ್ ತೆಗೆದಿದ್ದೇ ತಪ್ಪಾಯ್ತು ಅಂದಿದ್ರು. ಮುಂದುವರೆದು ಮುಂದೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದಾಗ ನೋಡೋಣ ಅನ್ನೋ ಮೂಲಕ ಬ್ಯಾನ್ ಮಾಡೋ ಬಗ್ಗೆ ಪರೋಕ್ಷವಾಗಿ ಹೇಳಿದ್ರು. ಈ ಮಾತಿಗೆ ಪ್ರತಿಕ್ರಿಯಿಸಿದ್ದ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ RSSಗೆ 100 ವರ್ಷ ಆಗಿದೆ ಅಂದಿದ್ರು. ಈ ಮಾತಿಗೆ ಕೆರಳಿರೋ ಪ್ರಿಯಾಂಕ್ 100 ವರ್ಷದ 10 ಸಾಧನೆ ಹೇಳಿ ಅಂತ ಪ್ರಶ್ನೆ ಮಾಡಿದ್ದಾರೆ. 2-3 ಸರಿ ಅವ್ರಿಗೆ ಬ್ಯಾನ್ ಮಾಡಿದ್ವಿ. ಆ ಬ್ಯಾನ್ ಅನ್ನ ನಾವು ಲಿಫ್ಟ್ ಮಾಡಿದ್ದೆ, ತೆರವುಗೊಳಿಸಿದ್ದೆ ತಪ್ಪಾಯ್ತು ನಮ್ಮಿಂದ. ಈ ಬ್ಯಾನ್ ಮಾಡಿದಾಗೆಲ್ಲಾನು ಕೈಕಾಲು ಹಿಡ್ಕೊಂಡು ಬಂದಿದ್ರಲ್ಲ ಅವರೇ. ಈಗ ಮುಂದೆ ನೋಡೋಣ, ಮುಂದೆ ಸೆಂಟ್ರಲ್ ಗೌರ್ಮೆಂಟ್ ಬಂದಾಗ ನೋಡೋಣ. ನಮ್ದು RSS 100 ವರ್ಷ ಆಗ್ತಾ ಇದೆ. ಅದೇ ನಿಮ್ಮ ಅಪ್ಪ ಅವ್ರ ಕೈಲಿ ಏನು ಮಾಡಕ್ಕಾಗಿಲ್ಲ, ನೆಹರು ಅವ್ರ ಕೈಲಿ ಏನು ಮಾಡಕ್ಕಾಗಿಲ್ಲ, ಇಂದಿರಾ ಗಾಂಧಿ ಅವ್ರ ಕೈಲಿ ಏನು ಮಾಡಕ್ಕಾಗಿಲ್ಲ. 100 ವರ್ಷದ ಇತಿಹಾಸ ಇದೆ. ನಾರಾಯಣ ಸ್ವಾಮಿ ಛಲವಾದಿ ಅವರೇ, ದಯವಿಟ್ಟು ನಿಮ್ಮ 100 ವರ್ಷದ ಇತಿಹಾಸ ಜನರಿಗೆ ತಿಳಿಸಿ. ನಾನು 100 ನಿಮ್ಮ ಸಾಧನೆ ಕೇಳ್ತಾ ಇಲ್ಲ, 10 ಸಾಧನೆ ಅಷ್ಟೇ ಕೇಳ್ತಾ ಇರೋದು. 10 ಸಾಧನೆ, ಒಂದು 4-5 ಸರಳ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಕೇಳ್ತಾ ಇರೋದು. ಇಷ್ಟೇ ಅಲ್ಲ, ಛಲವಾದಿ ನಾರಾಯಣಸ್ವಾಮಿ ಅವರನ್ನ ಬಿಜೆಪಿ ಇಟ್ಕೊಂಡಿದ್ದೇ ಬೈಯೋದಕ್ಕೆ ಅಂತ ಪ್ರಿಯಾಂಕ್ ಲೇವಡಿ ಮಾಡಿದ್ದಾರೆ. ನಮ್ಮ 4-5 ಜನಕ್ಕೆ ಬೈಯಕ್ಕೆ, RSSಗೆ ಸೇಫ್ ಗಾರ್ಡ್ ಮಾಡೋಕ್ಕೆ, ಅವರು ಎಲ್ಲ BJP ಲೀಡರ್ಸರ ಕುರ್ಚಿ ಕಾಯಂ ಯಾವಾಗಿರುತ್ತೆ ಅಂದರೆ ನಮ್ಮೆಲ್ಲರಿಗೂ ಇನ್ನು RSSನ ಮುಟ್ಟಿದ್ರೆ ಸುಟ್ಟು ಹೋಗ್ತಾರೆ ಅಂತ ವಿಧಾನಸಭೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ರು. ಈ ಮಾತಿಗೆ ತಿರುಗೇಟು ಕೊಟ್ಟಿರೋ ಸಚಿವ ಚಲುವರಾಯಸ್ವಾಮಿ ಸುಟ್ಟು ಹೋಗೋಕ್ ನೀವೇನ್ ಬ್ರಹ್ಮನ ವಿಷ್ಣುನ ಅಂತ ಪ್ರಶ್ನೆ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರ ಅಜ್ಜಿನೇ ಏನು ಮಾಡೋಕ್ಕಾಗಿಲ್ಲ ನಮ್ಮನ್ನ ಅಂದಮೇಲೆ 2-3 ಬಾರಿ RSS ಮೇಲೆ ಬ್ಯಾನ್ ಮಾಡಿದ್ರು. ಪ್ರತಿ ಸರಿನೂ ಬ್ಯಾನನ್ನು ವಾಪಸ್ ತಗೊಂಡಿದ್ದೀರಿ. RSS ಒಂದು ದೇಶ ಪ್ರೇಮಿ ಸಂಘಟನೆ. ಅದನ್ನು ಮುಟ್ಟಿದವರೆಲ್ಲ ಸುಟ್ಟೋಗವ್ರೆ. ಅಯ್ಯೋ ಪಾಪ, ಅವ್ರಂಗಾರೆ ಬ್ರಹ್ಮನ ವಿಷ್ಣುನ? ನಾವೆಲ್ಲ ಭಸ್ಮ ಒಬ್ರೆ, ಇಲ್ಲ ಶಿವ ನಾರಾಯಣ ಇಲ್ಲ ಬ್ರಹ್ಮ, ಅವ್ರ 3 ಜನ ಅಂತ ಯಾರನ್ನಾರ ಬರ್ನು ಮಾಡಕ್ಕೆ ಸಾಧ್ಯ ಆಗೋದು. ಈ ನಡುವೆ ಬಿಜೆಪಿಯ ಹಿರಿಯ ನಾಯಕರು ಪ್ರಿಯಾಂಕ್ ವಿರುದ್ಧ ಗುಡುಗಿದ್ದಾರೆ. ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿದ ಮಾಜಿ ಸಿಎಂ BS ಯಡಿಯೂರಪ್ಪ, ಬ್ಯಾನ್ ಬಿಡಿ, ನೀವು ಅಧಿಕಾರಕ್ಕೆ ಬರೋದೇ ಕನಸು ಅಂದಿದ್ದಾರೆ. ಇತ DV ಸದಾನಂದ ಗೌಡ ಕೂಡ RSSನ ಮುಟ್ಟಿ ನೋಡಿ ಅಂತ ಸವಾಲ್ ಹಾಕಿದ್ದಾರೆ. ಇನ್ನು ಬಿಜೆಪಿ ಮೈತ್ರಿ ನಾಯಕ HD ಕುಮಾರಸ್ವಾಮಿ ಕೇಸರಿ ಪಡೆಯ ಬೆನ್ನಿಗೆ ನಿಂತಿದ್ದಾರೆ. ಅದೇ ಗರಡಿಯಲ್ಲೇ ನಾವೆಲ್ಲ ಬೆಳೆದಂಥವ್ರು. ಅಂತ ಸಂಘಟನೆಯನ್ನ ನಿಷೇಧ ಮಾಡ್ತೇವೆ ಅಧಿಕಾರಕ್ಕೆ ಬಂದರೆ ಅಂತ ಹೇಳೋ ಮಾತು, ಮೊದಲನೇದು ನೀವು ಅಧಿಕಾರಕ್ಕೆ ಬರೋದು ಕನಸಿನ ಮಾತು. ಇಂಥ ಹುಚ್ಚುತನದ ಹೇಳಿಕೆಯನ್ನು ಕೊಟ್ಟು ಜನರ ಮುಂದೆ ಹಗುರ ಆಗಬೇಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಒತ್ತಾಯ ಮಾಡ್ತೇನೆ, ಸಲಹೆ ಕೊಡ್ತೇನೆ. ಈ ಮಿನಿಕರ್ಗೆ ಸ್ವಲ್ಪ ಮಟ್ಟಿಗೆ ವ್ಯಾಪ್ತಿ ಮೀರಿ ಹೋಗ್ತಾ ಇರುವಂಥದ್ದನ್ನು ಕಾಣ್ತೇವೆ. ಕೆಲವು ಜನರಿಗೆ ಹಾಗೆ ಆಗಿಬಿಡುತ್ತೆ. ಸಡನ್ನಾಗಿ ಎಲ್ಲರೂ ಸ್ಥಾನಮಾನ ಸಿಕ್ಕಿ ನನ್ನ ಅಪ್ಪ ಸ್ವಲ್ಪ ದೊಡ್ಡದರಲ್ಲಿದ್ದಾರೆ ಅಂತ ಗೊತ್ತಾದ ಕೂಡಲೇ ಏನು ಬೇಕಾದರೂ ಬಾಯಿಗೆ ಬಂದಾಗೆ ಮಾತಾಡುವಂಥ ಹುಚ್ಚುತನ. ಈಗ ನಿಷೇಧ ಮಾಡ್ತಕ್ಕಂಥದ್ದು ಅದೆಲ್ಲ ಅಷ್ಟು ಸುಲಭದೇನು ಕೆಲಸ ಅಲ್ಲ. ಇವರು ಕಾಂಗ್ರೆಸ್ನ ನಿಷೇಧ ಮಾಡಿಬಿಟ್ರೆ ಏನು ಮಾಡ್ತೀರಿ? ಮುಂದಕ್ಕೆ ಜನ ಈಗ ಹೆಚ್ಚು ಕಡಿಮೆ ಆ ಪರಿಸ್ಥಿತಿಯಲ್ಲಿ ಅವರವರು ಕಾಂಗ್ರೆಸ್ನ ಜನ ಮರೀತಾ ಇದ್ದಾರೆ ದೇಶದಲ್ಲಿ. ಅದೇನೇ ಇರಲಿ, ಬಿಜೆಪಿ ಕಾಂಗ್ರೆಸ್ ನಡುವೆ ಬ್ಯಾನ್ ಬಡಿದಾಟ ಜೋರಾಗಿ ನಡೀತಿದೆ. ಕೇಸರಿ ಪಡೆಯ ನಾಯಕರು ಪ್ರಿಯಾಂಕ್ ಮೇಲೆ ಮುಗಿ ಬೀಳ್ತಿದ್ರೆ ಕಲಬುರ್ಗಿ ಕಲಿ ಇದಕ್ಕೆ ತಕ್ಕ ಪ್ರತ್ಯುತ್ತರ ಕೊಡ್ತಿರೋದು ರಾಜಕೀಯ ಕಣವನ್ನ ರಂಗೇರುವಂತೆ ಮಾಡಿದೆ. ಬ್ಯೂರೋ ರಿಪೋರ್ಟ್, TV9.